ನಟ ದರ್ಶನ್ ಮನೆಯ ಇಂಟರ್ನೆಟ್ ಸಂಪರ್ಕ ದರ್ಶನ್ ಅವರ ಹೆಸರಲ್ಲಿ ಇಲ್ಲ ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಜೊತೆಗೆ ಪವಿತ್ರ ಗೌಡ ಮನೆಗೂ ಕೂಡ ಬೇರೆಯವರ ಹೆಸರಿನಲ್ಲೇ ಇಂಟರ್ನೆಟ್ ಕನೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅದು ಎರಡೂ ಮನೆಯ ಇಂಟರ್ನೆಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ಆ ಡೀಟೇಲ್ಸ್ ನಲ್ಲಿ ಗೊತ್ತಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಆರೋಪಿ ಪವನ್, ಪವಿತ್ರ ಗೌಡ ಅವರ ಮನೆಯಲ್ಲಿ ಇದ್ನಲ್ಲ ಪವನ್, ಆ ಪವನ್ ಅನ್ನುವಂಥ ಹೆಸರಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಮನೆಗೆ ಇಂಟರ್ನೆಟ್ ಕನೆಕ್ಷನ್ ಅನ್ನು ನೀಡಲಾಗಿದೆ ಅನ್ನುವಂಥದ್ದು. ತನ್ನ ಹೆಸರನ್ನ ಎಲ್ಲೂ ಕೂಡ ಬರದಂತೆ ಸೇಫ್ ಗೇಮ್ ಆಡಿದ್ರ ನಟ ದರ್ಶನ್ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಅಂದ್ರೆ ಪ್ರಶ್ನೆ, ಈ ರೀತಿಯಾಗಿ ಸೇಫ್ ಗೇಮ್ ಆಡಿದ್ರಾ ಅನ್ನುವಂಥದ್ದು. ಅಂದ್ರೆ ಇಂಟರ್ನೆಟ್ ಕನೆಕ್ಷನ್ ಯಾವಾಗ ಕೊಟ್ರು ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಬಟ್ ಈಗ ಇಂಟರ್ನೆಟ್ ಕನೆಕ್ಷನ್ ಅನ್ನುವಂಥದ್ದು ಕೂಡ ದರ್ಶನ್ ಅವರ ಹೆಸರಲ್ಲಿ ಇಲ್ಲ, ಪವಿತ್ರ ಗೌಡ ಅವರ ಹೆಸರಲ್ಲಿ ಇಲ್ಲ ಅನ್ನುವಂಥದ್ದು ಮಾತ್ರ ಈಗ ಗೊತ್ತಾಗಿದೆ. ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ ಇದು.